ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ತುಲಾರಾಶಿಯವರ ಮೇಲೆ ಶುಕ್ರನ ಪ್ರಭಾವವಿರುವುದರಿಂದ ನೆಮ್ಮದಿ ಮತ್ತು ಆರಾಮ ಹೆಚ್ಚಾಗಿ ಇರುತ್ತದೆ. ಮತ್ತು ವಾಣಿಜ್ಯ, ಆರ್ಥಿಕ, ರಂಗಭೂಮಿ, ಚಲನಚಿತ್ರ, ಕಲಾಕ್ಷೇತ್ರದಲ್ಲಿ ಇರುವವರಿಗೆ ಒಳ್ಳೆಯ ಒಂದು ಕೆಲಸ ಸಿಗುತ್ತದೆ ಮತ್ತು ಪ್ರಾಮುಖ್ಯತೆ ಸಹ ಸಿಗುತ್ತದೆ. ಮನೆ ಹಾಗೂ ಭೂ ಖರೀದಿ ಮಾಡುವವರಿದ್ದರೆ ಇದು ಉತ್ತಮ ವರ್ಷ ಮಾಡಬಹುದು. ಆರೋಗ್ಯ, ಆಹಾರ ಸೇವಿಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸೇವಿಸಿ. ದೇಹದ ತೂಕ ಮೇಲೆ ಸ್ವಲ್ಪ ನಿಯಂತ್ರಣ ವಹಿಸಿ. ಅಲರ್ಜಿಯ ಸಂಭವಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಬೇಸಿಕ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಬರಬಹುದು. ಸ್ವಲ್ಪ ನೀವು ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಿ. ಉದ್ಯೋಗ, ಪ್ರಚಾರ, ಹೊಸ ಅವಕಾಶ, ವ್ಯಾಪಾರ ಅಭಿವೃದ್ಧಿ ಅಂದರೆ ಅಡ್ವರ್ಟೈಸ್ಮೆಂಟ್ ಅಥವಾ ಹೊಸ ಅವಕಾಶ ಅಥವಾ ವ್ಯಾಪಾರ, ಇಂಥ 3 ಕ್ಷೇತ್ರಗಳಲ್ಲಿ ನಿಮಗೆ ಹೆಚ್ಚು ಪ್ರಗತಿ ಸಿಗುವಂಥದ್ದು. ನಿಮ್ಮ ಸಹ ಉದ್ಯೋಗಿಗಳ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ನೀವು ಹೊಂದಿದರೆ ಅದು ನಿಮಗೆ ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ತಂದುಕೊಡುತ್ತದೆ. ಇನ್ನು ಯಾರಾದರೂ ವಿದೇಶಕ್ಕೆ ಉದ್ಯೋಗಕ್ಕೆ ಹೊರಡಲಿಕ್ಕೆ ಇದ್ದರೆ ಅವರಿಗೆ ಉತ್ತಮ ಅವಕಾಶಗಳು ನಿರೀಕ್ಷಿಸಬಹುದು. ಆರ್ಥಿಕತೆ, ಹಣಕಾಸಿನಲ್ಲಿ ಹೊಸ ಹೂಡಿಕೆಯು ಪ್ರಾರಂಭ ಮಾಡಬಹುದು, ಆದರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕೈ ಹಾಕಿ. ಮಿತವ್ಯಯ, ಸ್ವಲ್ಪ ಕಡಿಮೆ ಮಿತವಾಗಿ ಖರ್ಚು ಮಾಡಿ. ಜಾಣ್ಮೆಯ ಅಗತ್ಯವಿದೆ, ಯೋಚನೆ ಮಾಡಿ ನೀವು ನಿಮ್ಮ ಹೂಡಿಕೆಯನ್ನು ಮತ್ತು ನಿಮ್ಮ ಒಂದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ನ ನೋಡ್ಕೋಬಹುದು. ಕುಟುಂಬ ಮತ್ತು ವೈವಾಹಿಕ ಜೀವನ, ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುತ್ತೀರಿ. ಮನೆ ಖರೀದಿಗೆ ಅಥವಾ ಮದುವೆಗೆ ಈ ವರ್ಷ ತುಂಬ ಪ್ರಶಸ್ತವಾದದ್ದು. ಪರಿಹಾರ, ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡುವುದರಿಂದ ಒಳ್ಳೆಯ ಒಂದು ಫಲವನ್ನು ನೀವು ಪಡಿತೀರಾ. ಧನ್ಯವಾದಗಳು.